Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 124 verse 4. Then the flood would have carried us away, the water would have covered us. ಕೀರ್ತನೆಗಳು 124 4ನೇ ವಚನ. ನಿಶ್ಚಯವಾಗಿ ಪ್ರವಾಹವು ನಮ್ಮನ್ನು ಬಡ್ಕೊಂಡು ಹೋಗುತ್ತಿತ್ತು, ನದಿಯು ನಮ್ಮನ್ನು ಮುಳುಗಿಸುತ್ತಿತ್ತು. ಇಲ್ಲಿ ದಾವೀದರಸನು ದೇವರನ್ನ ಅನುಭವ ಸವಿದು ಹೇಳ್ತಾ ಇದ್ದಾರೆ. ಏನೆಂದರೆ ನಿಶ್ಚಯವಾಗಿ ಪ್ರವಾಹವು ನಮ್ಮನ್ನು ಬಡ್ಕೊಂಡು ಹೋಗುತ್ತಿತ್ತು. ಯಾವಾಗ? ಮೊದಲನೇ ವಚನದಲ್ಲಿ ಹೇಳ್ತಾ ಇದ್ದಾರೆ, ಯೆಹೋವನು ನಮಗಿಲ್ಲದಿದ್ದರೆ, ಯೆಹೋವನು ನಮ್ಮ ಜೊತೆಗೆ ಇಲ್ಲದಿದ್ದರೆ ನಮಗೆ ನಿಶ್ಚಯವಾಗಿ ಪ್ರವಾಹ ಬಂದಾಗ ಬಡ್ಕೊಂಡು ಹೋಗ್ತಾ ಇತ್ತು, ಮತ್ತು ನದಿ ನಮ್ಮನ್ನು ಮುಳುಗಿಸ್ತಾ ಇತ್ತು ಎಂಬುದಾಗಿ ಹೇಳ್ತಾ ಇದ್ದಾರೆ. ನಿನ್ನೆ ದಿವಸ ನಾವು ದೇವರು ನಮಗೆ ವಾಗ್ದಾನದ ವಚನವಾಗಿ ಕೊಟ್ಟಿರೋ ವಾಕ್ಯವನ್ನು ನಾವು ನೋಡಿದ್ದೇವೆ. ನೀವು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿಮ್ಮೊಂದಿಗಿರುವೆನು ಎನ್ನುವ ಅಭಯವಚನವನ್ನು ದೇವರು ಕೊಟ್ಟಿದ್ದಾರೆ. ಹೌದು, ಈ ವಾಕ್ಯ ದಾವೀದರಸನ ಜೀವಿತದಲ್ಲಿ ಪೂರ್ತಿಯಾಗಿದೆ. ಅನೇಕ ಸಾರಿ ದಾವೀದರಸನು ಕಠಿಣವಾದ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದರು. ಆದುದರಿಂದಲೇ ಇಲ್ಲಿ ದೇವರಿಗೆ ಕೊಂಡಾಡ್ತಾ ಇದ್ದಾರೆ. ಏನೆಂದರೆ, ಯೆಹೋವನೇ ನೀನು ನಮಗಿಲ್ಲದಿದ್ದರೆ ನಿಶ್ಚಯವಾಗಿ ಪ್ರವಾಹ ನಮ್ಮನ್ನು ಬಡ್ಕೊಂಡು ಹೋಗ್ತಾ ಇತ್ತು ಎಂಬುದಾಗಿ ಇಲ್ಲಿ ದೇವರನ್ನು ಕೊಂಡಾಡ್ತಾ ಇದ್ದಾನೆ. ಕೀರ್ತನೆ 69 ಮೊದಲನೇ ವಾಕ್ಯದಲ್ಲಿ, ದೇವರೇ ರಕ್ಷಿಸು, ಪ್ರಾಣಾಪಾಯವಾಗುವಷ್ಟು ಜಲವು ಏರಿ ಬಂದಿದೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಾಗೆ 14ನೇ ವಚನದಲ್ಲಿ, ಮಹಾಜಲರಾಶಿಯೊಳಗಿಂದ ಎಳೆದಿಕ್ಕೋ ಎಂಬುದಾಗಿ. ಈ ರೀತಿ ದಾವೀದನು ದೇವರಿಗೆ ಪ್ರಾರ್ಥನೆ ಮಾಡಿದಾಗ ದೇವರು ದಾವೀದನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಎಲ್ಲ ಕಷ್ಟ ಸಂಕಟಗಳಿಂದ ಬಿಡಿಸಿದ್ದರು. ಆದುದರಿಂದಲೇ ಇಂದಿನ ವಾಕ್ಯದಂತೆ ದೇವರನ್ನು ಅವನು ಕೊಂಡಾಡ್ತಾ ಇದ್ದಾನೆ. ನಿಶ್ಚಯವಾಗಿ ಯೆಹೋವನು ನಮಗಿಲ್ಲದಿದ್ದರೆ ಪ್ರವಾಹವು ನಮ್ಮನ್ನು ಬಡ್ಕೊಂಡು ಹೋಗ್ತಾ ಇತ್ತು, ನದಿಯು ನಮ್ಮನ್ನು ಮುಳುಗಿಸುತ್ತಾ ಇತ್ತು ಎಂಬುದಾಗಿ. ಸತ್ಯವೇದದಲ್ಲಿ ಅನೇಕರ ಜೀವಿತದಲ್ಲಿ ಈ ನದಿ ಬಂದು ಪ್ರವಾಹ ಬಂದು ಬಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಬಂದಿತ್ತು. ಅಂಥ ಸಂದರ್ಭದಲ್ಲಿ ದೇವರು ಅವರೊಂದಿಗಿದ್ದು ಮಹತ್ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದನ್ನು ಇವತ್ತು ನಾವು ಧ್ಯಾನ ಮಾಡೋಣ. ಮೋಶೆ ಮತ್ತು ಇಸ್ರಾಯೇಲರು ಕೆಂಪು ಸಮುದ್ರದ ಬಳಿಯಲ್ಲಿ ಬಂದು ನಿಂತಿದ್ದಾರೆ. ಅಲ್ಲಿ ಮುಂದೆ ಸಮುದ್ರವಿದೆ, ಹಿಂದೆ ಫರೋಹನ ಸೈನ್ಯ ಬರ್ತಾ ಇದೆ. ಏನು ಮಾಡಬೇಕು ಗೊತ್ತಾಗುತ್ತಾ ಇಲ್ಲ. ಈ ಸಮುದ್ರವನ್ನು ಹೇಗೆ ದಾಟುವುದು ಗೊತ್ತಾಗ್ತಾ ಇಲ್ಲ. ಸುಮಾರು 20 ಲಕ್ಷ ಜನರು ಮೋಶೆಯೊಂದಿಗೆ ಇದ್ದರು. ಆಗ ಕರ್ತನು ಮೋಶೆಗೆ ಹೇಳ್ತಾ ಇದ್ದಾರೆ, ನಿನ್ನ ಕೈಯಲ್ಲಿರುವ ಆ ಕೋಲಿನ ಮೂಲಕವಾಗಿ ಸಮುದ್ರವನ್ನು ಇಬ್ಬಾಗ ಮಾಡು ಎಂಬುದಾಗಿ. ಆ ರೀತಿ ಅವನು ಕೋಲನ್ನು ಚಾಚಿದಾಗ ಆ ಸಮುದ್ರವನ್ನು ಒಣನೆಲದಲ್ಲಿಯೋ ಎಂಬಂತೆ ಅವರು ದಾಟಿ ಹೋಗಿದ್ದರು. ಕರ್ತನು ಅವರ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡಿದನು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೌದು, ಕರ್ತನು ಅವರೊಂದಿಗೆ ಇದ್ದರು ಎನ್ನುವುದನ್ನು ಆ ಜನರು ಅವತ್ತು ಅರಿತುಕೊಂಡರು. ಹಾಗೆಯೇ ದಾವೀದನು ಕೂಡ ತನ್ನ ಅನುಭವ ಸವಿದು ಇವತ್ತಿನ ವಾಕ್ಯವನ್ನು ಹೇಳ್ತಾ ಇದ್ದಾನೆ. ನನ್ನ ಪ್ರಿಯ ದೇವ ಮಗುವೆ, ನಿನ್ನ ಜೀವಿತದಲ್ಲಿಯೂ ಕೂಡ ಅಲೆಗಳು ಬಂದಿರಬಹುದು, ಅಲೆಗಳು ನಿನ್ನನ್ನು ತಾಕುತ್ತಾ ಇರಬಹುದು. ಆದರೂ ಕೂಡ ಒಂದು ಮಾತ್ರ ನೀನು ಜ್ಞಾಪಕದಲ್ಲಿಟ್ಟುಕೋ, ನಿನ್ನ ಆ ಅಲೆಯ ಸಂದರ್ಭದಲ್ಲಿಯೂ, ಆ ಪ್ರವಾಹದ ಸಂದರ್ಭದಲ್ಲಿಯೂ, ನದಿಯಲ್ಲಿ ಮುಳುಗುತ್ತಿರುವಂತಹ ಸಂದರ್ಭದಲ್ಲಿಯೂ ದೇವರು ನಿನ್ನೊಂದಿಗಿದ್ದಾರೆ. ಆದುದರಿಂದ ಯಾವ ಕೇಡು ನಿನ್ನ ಜೀವಿತದಲ್ಲಿ ಬರುವುದಿಲ್ಲ. ಹಾಗೆ ಇಸ್ರಾಯೇಲರು ಇನ್ನೊಂದು ಸಾರಿ ಯೋರ್ದನ್ ನದಿಯನ್ನು ದಾಟಬೇಕಾಗಿತ್ತು. ಈ ನದಿಯು ಸುಗ್ಗಿಯ ಕಾಲದಲ್ಲಿ ದಡಮೀರಿ ಹರಿಯುವಂಥ ನದಿಯಾಗಿತ್ತು. ಇದಕ್ಕೆ ಮರಣದ ನದಿ ಅಂತಲೂ ಕೂಡ ಕರೆಯುತ್ತಾರೆ. ಇಸ್ರಾಯೇಲರು ಇದನ್ನು ದಾಟಿದ್ದು ಹೇಗೆ ಗೊತ್ತಾ? ಮಂಜೂಷವನ್ನು ಹೊತ್ತುಕೊಂಡಿರ್ತಕ್ಕಂಥ ಯಾಜಕರು ಬಂದು ಆ ನದಿಯಲ್ಲಿ ಕಾಲಿಟ್ಟ ಕೂಡಲೇ ಆ ಹರಿಯುವ ನೀರು ಅಲ್ಲೇ ನಿಂತು ಹೋಯಿತು. ಇಸ್ರಾಯೇಲರೆಲ್ಲರೂ ಒಣನೆಲದಲ್ಲಿ ನಡೆದು ಹೋದರು. ನನ್ನ ಪ್ರಿಯ ದೇವ ಮಕ್ಕಳೇ, ಇಂದು ನಿಮ್ಮ ಜೀವಿತದಲ್ಲಿಯೂ ಕೂಡ ನಿಂದೆ, ಅವಮಾನಗಳು, ಕಷ್ಟಗಳು, ಉಪದ್ರವಗಳು ಎನ್ನುವಂತಹ ಪ್ರವಾಹ ಎಡೆಬಿಡದೆ ನಿನ್ನನ್ನು ತಾಕುತ್ತಾ ಇದೆಯಾ? ನೀನು ದಿಗ್ಭ್ರಮೆಗೊಳ್ಳದಿರು, ಪ್ರಾರ್ಥನೆ ಮಾಡು. ಖಂಡಿತವಾಗಿಯೂ ದಾವೀದರಸನ ಹಾಗೆ ನೀನು ಪ್ರಾರ್ಥನೆ ಮಾಡಿದಾಗ ದೇವರು ನಿನ್ನ ಪ್ರಾರ್ಥನೆಯೂ ಕೂಡ ನೆರವೇರಿಸುತ್ತಾರೆ. ಅಂದು ಯೆಶಾಯ 43:2 ಹೇಳಿರುವ ವಾಗ್ದಾನದ ವಾಕ್ಯ ನಿನ್ನ ಜೀವಿತದಲ್ಲಿ ಪೂರ್ತಿಗೊಳಿಸುತ್ತಾರೆ. ಇನ್ನೊಂದು ನದಿಯ ಬಗ್ಗೆ ಕೂಡ ನಾವು ನೋಡ್ತೇವೆ. ಅದು ಎಲಿಯ ಪ್ರವಾದಿ ಮತ್ತು ಎಲೀಷ ಪ್ರವಾದಿ ದಾಟಿ ಹೋಗಬೇಕಾಗಿರ್ತಕ್ಕಂಥ ಪ್ರವಾದಿ. ಇದನ್ನು 2ನೇ ಅರಸುಗಳು 2:8 ಮತ್ತು 2ನೇ ಅರಸುಗಳು 2:14 ನಾವು ನೋಡ್ತೇವೆ. 8ನೇ ವಚನದಲ್ಲಿ ಎಲಿಯ ಪ್ರವಾದಿ ಆ ಯೋರ್ದನ್ ನದಿಯನ್ನು ದಾಟಿ ಹೋಗಿದ್ದಾರೆ. 14ನೇ ವಚನದಲ್ಲಿ ಎಲೀಷ ಪ್ರವಾದಿ ಅದನ್ನು ದಾಟಿ ಹೋಗಿದ್ದಾರೆ. ಎಲಿಯನು ಕಂಬಳಿಯಿಂದ ನೀರನ್ನು ಹೊಡೆಯಲು ಅದು 2 ಭಾಗವಾಯಿತು. ಅವರು ಒಣನೆಲದಲ್ಲಿಯೋ ಎಂಬಂತೆ ನಡೆದು ಹೋದರು. ಈ ಕಂಬಳಿಯು ಪವಿತ್ರಾತ್ಮನ ಶಕ್ತಿಯನ್ನು
ಪವಿತ್ರಾತ್ಮನ ವರವನ್ನು ಸೂಚಿಸುವಂಥದ್ದಾಗಿದೆ ಪ್ರಿಯರೇ. ಹೋರಾಟಗಳು, ಸಮಸ್ಯೆಗಳು ಬರುವಾಗ ಪವಿತ್ರಾತ್ಮನ ಸಹಾಯ ನಿಮಗೆ ಅತ್ಯವಶ್ಯಕವಾಗಿ ಬೇಕು. ಆ ಪವಿತ್ರಾತ್ಮನ ಬಲ ನಿಮ್ಮಲ್ಲಿ ಬರುವಾಗ ನೀವು ಜಯಶಾಲಿಗಳಾಗುತ್ತೀರಿ. ಪವಿತ್ರಾತ್ಮನನ್ನು ಇಂದೇ ಕರ್ತನ ಬಳಿ ಬೇಡಿ ಪಡೆದುಕೊಳ್ಳಿರಿ. ಯಾಕೆಂದರೆ ದೇವರು ಹೇಳಿದ್ದಾರೆ, ಬೇಡಿಕೊಳ್ಳುವವರಿಗೆ ದೊರೆಯುವುದು ಎಂಬುದಾಗಿ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುವಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಎಂಥ ಸಂಕಟ ನಿನ್ನ ಜೀವಿತದಲ್ಲಿ ಬಂದರೂ ಕೂಡ ಪವಿತ್ರಾತ್ಮ ನಿನ್ನ ಮೇಲೆ ಬರುವಾಗ ನೀನು ಬಲವನ್ನು ಹೊಂದುತ್ತಿ. ಕೀರ್ತನೆ 32:6 ವಾಕ್ಯದಲ್ಲಿ ಈ ರೀತಿ ಹೇಳುತ್ತದೆ, ಭಕ್ತರೆಲ್ಲರೂ ಸಕಾಲದಲ್ಲಿ ನಿನ್ನನ್ನು ಪ್ರಾರ್ಥಿಸಲಿ, ಮಹಾಪ್ರವಾಹವು ಅಂಥವರನ್ನು ಮುಟ್ಟುವುದೇ ಇಲ್ಲ ಎಂಬುದಾಗಿ. ಹೌದು, ನೀನು ಭಕ್ತನಾಗಿ, ಸದ್ಭಕ್ತನಾಗಿ, ಒಳ್ಳೆಯವನಾಗಿ ಜೀವಿಸುತ್ತಾ ಇರಬೇಕು ಮತ್ತು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಸಕಾಲದಲ್ಲಿ, ತಕ್ಕ ಕಾಲದಲ್ಲಿ ನಿನ್ನ ಜೀವಿತದಲ್ಲಿ ಕಷ್ಟ, ಸಂಕಟ, ನೋವು ಉಂಟಾಗುವಾಗ ನೀನು ಪ್ರಾರ್ಥನೆ ಮಾಡುವುದಾದರೆ ಎಂತಹ ಪ್ರವಾಹ ಬಂದರೂ ಕೂಡ ಅದು ನಿನ್ನನ್ನು ಮುಟ್ಟದಂತೆ ದೇವರು ತಡೆ ಹಿಡಿದು ನಿನ್ನನ್ನು ಕಾಪಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ದಾವೀದರಸನ ಮೂಲಕವಾಗಿ ಇಂದು ವಾಕ್ಯವನ್ನು ನಮಗೆ ಕೊಟ್ಟಿದ್ದೀರಿ ತಂದೆಯೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಯೆಹೋವನು ನಮಗಿಲ್ಲದಿದ್ದರೆ ನದಿಯು ನಮ್ಮನ್ನು ಮುಳುಗಿಸ್ತಾ ಇತ್ತು, ಪ್ರವಾಹವು ನಮ್ಮನ್ನು ಮುಳುಗಿಸ್ತಾ ಇತ್ತು ಎನ್ನೋ ವಾಕ್ಯ ಇವತ್ತು ತೋರಿಸಿಕೊಟ್ಟಿದ್ದೀರಿ ದೇವ. ನಿಮಗೆ ಸ್ತೋತ್ರ. ನಮ್ಮೆಲ್ಲರ ಜೊತೆಗಾರನು ನೀನಾಗಿದ್ದಿ ತಂದೆಯೇ, ನಿನಗೆ ಸ್ತೋತ್ರ. ನಾವು ಮಾಡ್ತಕ್ಕಂಥ ಪ್ರಾರ್ಥನೆ ನೀನು ಕೇಳಿಸಿಕೊಂಡು ನಮಗೆ ಸದುತ್ತರವನ್ನು ಕೊಟ್ಟು ಕಷ್ಟ ಸಂಕಟಗಳಿಂದ ಬಿಡಿಸುತ್ತೀ ಅನ್ನೋ ವಾಕ್ಯ ಇವತ್ತು ಕೇಳಿಸಿಕೊಟ್ಟಿದ್ದೀರಿ ತಂದೆಯೇ, ನಿನಗೆ ಸ್ತೋತ್ರ. ಅಪ್ಪ, ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಯಾರೆಲ್ಲ ಇವತ್ತು ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರ ಕೂಗನ್ನು ಕೇಳು, ಅವರ ಕಷ್ಟ ಸಂಕಟದಿಂದ ಬಿಡುಗಡೆ ಕೊಡು. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.